ನಮ್ಮ ಮೆಟ್ರೋ ಭಿಕ್ಷುಕರ ತಾಣವಾಗಿ ಮಾರ್ಪಡ್ತಿದೆಯಾ? ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಭಿಕ್ಷುಕರ ಕಾಟ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಮೆಟ್ರೋ ನಿಗಮ ಏನ್ ಮಾಡ್ತಾ ಇದೆ? ಬೆಂಗಳೂರು ಮೆಟ್ರೋದಲ್ಲಿ ಕಾಡ್ತಿದ್ಯಾ ಭದ್ರತಾ ವೈಫಲ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಪದೇ ಪದೇ ಮೆಟ್ರೋ ರೈಲ್ನಲ್ಲಿ ಭಿಕ್ಷುಕರು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದಾರೆ. ಹೈಟೆಕ್ ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡೋದಕ್ಕೆ ಕಾರಣವಾದರೂ ಏನಿರಬಹುದು? ಕಳೆದ ಕೆಲ ತಿಂಗಳ ಹಿಂದೆ ಮೆಟ್ರೋದಲ್ಲಿ ಭಿಕ್ಷುಕರು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ರು. ಇದೀಗ ನಿನ್ನೆ ಕೂಡ ಮೆಟ್ರೋದಲ್ಲಿ ಭಿಕ್ಷಾಟನೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ಮೆಟ್ರೋ ನಿಗಮದ ಅಧಿಕಾರಿಗಳ ವಿರುದ್ಧ ಇದೀಗ ಸಾರ್ವಜನಿಕರು ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋ ನಿರ್ವಹಣೆಯಲ್ಲಿ ಬಿಎಂಆರ್ಸಿಎಲ್ ವಿಫಲವಾಯಿತಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಸಾರ್ವಜನಿಕರು ಎತ್ತಿ ಹಿಡಿತಾ ಇದ್ದಾರೆ. ಹಾಗಿದ್ರೆ ನಮ್ಮ ಮೆಟ್ರೋ ಎಂಡಿ ರವಿಶಂಕರ್ ಏನ್ ಮಾಡ್ತಿದ್ದಾರೆ ಇಲ್ಲಿ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಕೇಳುತ್ತೆ. ಮೆಟ್ರೋದಲ್ಲಿ ಭಿಕ್ಷಾಟನೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರವರದೇ ಆದಂತಹ ಟೆನ್ಷನ್ನಲ್ಲಿ ಕೆಲಸ ಮತ್ತೊಂದಕ್ಕೆ ಮೆಟ್ರೋದಲ್ಲಿ ಸಾರ್ವಜನಿಕರು ಹೋಗ್ತಾ ಇರುವಾಗ ಭಿಕ್ಷುಕರು ಬಂದು ಭಿಕ್ಷೆ ಕೊಡಿ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ಭಿಕ್ಷುಕರನ್ನು ನಮ್ಮ ಮೆಟ್ರೋ ಒಳಗೆ ಅಷ್ಟು ಈಸಿಯಾಗಿ ಬಿಟ್ಬಿಟ್ರ ಅಧಿಕಾರಿಗಳು? ನಮ್ಮ ಮೆಟ್ರೋ ಇಲ್ಲಿ ಬಿಎಂಆರ್ಸಿಎಲ್ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅದು ಹೇಗೆ ಒಳಗಡೆ ಬಂದ್ರು, ಅದು ಹೇಗೆ ಸಿಬ್ಬಂದಿಗಳು ಅವರನ್ನ ಒಳಗಡೆ ಬಿಟ್ರು ಎನ್ನುವಂತಹ ಪ್ರಶ್ನೆ ಈಗ ಇಲ್ಲಿ ದೊಡ್ಡದಾಗಿ ಕೇಳ್ತಾ ಇರುವಂತದ್ದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.